ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್. ಇದು ಬೆಳಗ್ಗೆ 6 ಗಂಟೆನೇ ಎದ್ದು ಕಸ ಎಲ್ಲ ಗುಡಿಸಿ ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿ ಎಲ್ಲ ಬಿಟ್ಟಿದ್ದೀನಿ. ಮನೆಯವರೆಲ್ಲ ಸಗಣಿ ಪುಟ್ಟಿ ಎಲ್ಲ ಎಸ್ತು ಹಸುನೆಲ್ಲ ಹೊರಗೆ ಕಟ್ಟಿದ್ದಾರೆ. ಇದು ಬೆಳಗ್ಗೆಯಿಂದ 6 ಗಂಟೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದ್ದೀನಿ ಇವತ್ತು. ಬನ್ನಿ, ಏನೇನಾಗುತ್ತೆ ಇವತ್ತು, ಹೇಗೆಲ್ಲ ದಿನ ಹೋಗುತ್ತೆ ಅಂತ ನೋಡೋಣ. ಇವತ್ತು ತಿಂಡಿ ಬಂದುಬಿಟ್ಟು ಚಪಾತಿ ಮಾಡೋಣ ಅಂದ್ಕೊಂಡಿದ್ದೀನಿ ಕಣ್ರಿ. ಏನು ಊಟ ಅಂತ ಕೇಳ್ತಿದ್ದೆ ಬಂದು. ಏನು ತಿಂಡಿ ಮಾಡೋಣ ಅಂತ ಹೋಗಿ ನೋಡ್ತಾ ಇದ್ದೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ. ಬೀಟ್ರೋಟ್ ಕಾಣಿಸ್ತು, ಅದಕ್ಕೆ ಸ್ವಲ್ಪ ಪಲ್ಯ ಮಾಡಿಬಿಟ್ಟು ಚಪಾತಿ ಮಾಡಿಬಿಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಬನ್ನಿ ಮಾಡೋಣ. ನಿನ್ನೆ ಇಲ್ಲ ಧನ್ಯ ಸ್ಕೂಲಿಗೆ ರಜೆ ಇತ್ತು. ಹೇಗೆ ದಿನ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಇವತ್ತಾಗಲೇ ಮತ್ತೆ ಸ್ಕೂಲ್ ಸ್ಟಾರ್ಟ್ ಆಗ್ತಿದೆ. ನಿನ್ನೆ ಫುಲ್ ಆರಾಮಾಗಿ ಒಂದು 8 ಗಂಟೆವರೆಗೂ ಮಲಗಿದ್ವಿ. ನಾವು ಎದ್ದೇ ಇರಲಿಲ್ಲ. ನಾನು, ಧನ್ಯ, ಶಿಶು ಯಾರೂ ಎದ್ದೇ ಇರಲಿಲ್ಲ. ಇವ್ರು ಮಾತ್ರ ನಮ್ಮವ್ವ ನಮ್ಮ ಮಹೇಶ್ವರ್ ಎದ್ದಿದ್ರು. ಚೆನ್ನಾಗಿತ್ತು ಏನೋ ಒಂಥರ ನಿನ್ನೆ. ಇವತ್ತಲ್ಲೇ ಮತ್ತೆ ಎದ್ದೇಳಬೇಕು, ಟಿಫನ್ ಮಾಡಬೇಕು, ಸ್ಕೂಲಿಗೆ ಕಳಿಸ್ಬೇಕು. ಬೇಜಾರಾಗುತ್ತೆ ನಮಗೆ. ಸ್ಕೂಲ್ ಸ್ಟಾರ್ಟ್ ಆಯಿತು ಅಂದರೆ ಇಷ್ಟೊತ್ತಿಗೆ ಎದ್ದೇಳಬೇಕಲ್ಲ ಅಂತ. ಬೀಟ್ರೋಟ್ ಪಲ್ಯನ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ ಬನ್ನಿ. ಫಸ್ಟ್ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಬೇಕು. ಎಣ್ಣೆ ಕಾಯ್ದಾದ್ಮೇಲೆ ಸಾಸಿವೆ ಹಾಕೋಬೇಕು. ಸಾಸಿವೆ ಆದಮೇಲೆ ಮೆಣಸಿನ್ಕಾಯಿ ಹಾಕೋಬೇಕು. ಮೆಣಸಿನ್ಕಾಯಿನ ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ಅದು ಖಾರ ಎಲ್ಲ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡಬೇಕು. ಮೆಣಸಿನ್ಕಾಯಿ ಹಾಕಾದ್ಮೇಲೆ ನಾವು ಈರುಳ್ಳಿ ಹಾಕೋಬೇಕು. ಈರುಳ್ಳಿನೂ ಅಷ್ಟೇ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು, ಈರುಳ್ಳಿಗೂ ಮೆಣಸಿನ್ಕಾಯಿಗೂ ಸಾಲ್ಟ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಅದಾದಮೇಲೆ ಬೀಟ್ರೋಟ್ ಹಾಕೋಬೋದು. ಬೀಟ್ರೋಟ್ ತುರಿದಿಟ್ಟಿರ್ತೀವಲ್ಲ ಅದನ್ನು ಹಾಕೋಬೇಕು. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಸಾಫ್ಟ್ ಆಗೋವರೆಗೂ ಸ್ವಲ್ಪ ಅದನ್ನು ಬೇಯಕ್ಕೆ ಬಿಡಬೇಕು. ನಾವು ಇದಕ್ಕೆ ಕಡಲೆಬೇಳೆ ಆ್ಯಡ್ ಮಾಡ್ಕೋಬೋದು. ಅಂದರೆ ನಮ್ಮನೇಲಿ ಸ್ವಲ್ಪ ಹಲ್ಲು ಪ್ರಾಬ್ಲಮ್ ಇರೋದ್ರಿಂದ ನಾನು ಇದಕ್ಕೆ ಕಡಲೆಬೇಳೆನ ಸ್ಕಿಪ್ ಮಾಡಿ ಹಾಕಿದ್ದೀನಿ. ಕೊತ್ತಂಬರಿ ಸೊಪ್ಪೆಲ್ಲ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಫ್ರೈ ಎಲ್ಲ ಆದಮೇಲೆ ಬೆಂದಾದಮೇಲೆ ರೆಡಿ ಆಗುತ್ತೆ. ರೆಡಿ ಟು ಚಪಾತಿ ಬೀಟ್ರೋಟ್ ಪಲ್ಯ. ನಮ್ಮ ಮನೆಯವ್ರು ಹುಲ್ ಕುಯ್ಯಕ್ಕೆ ಹೋಗಬೇಕು. ಅವ್ರಿಗೆ ಟೀ ಕೂಡ ರೆಡಿ ಆಗ್ತಾ ಇದೆ. ಟೀ ಆಯಿತು, ಕೊಟ್ಟೆ. ನಮ್ಮ ಜಶುನು ಎದ್ದ, ಧನ್ಯನೂ ಎದ್ಲು. ಹೆಂಗೆ ಕೂತವ್ರು ನೋಡ್ರಿ ಎದ್ದು. ಮುಖ ತೊಳೆದಿಲ್ಲ, ಏನಿಲ್ಲ. ಧನ್ಯ ಅಂತೂ ತೂಗುಡಿಸ್ತಾವಳೆ. ಧನ್ಯ ಗುಡ್ ಮಾರ್ನಿಂಗ್. ಜಶು ಗುಡ್ ಮಾರ್ನಿಂಗ್. ಜಶ್ವಿಕ್ ಗುಡ್ ಮಾರ್ನಿಂಗ್. ನಾನು ಕೂಡ ಟೀ ಕುಡಿತಾ ಇದ್ದೀನಿ. ಟೀ ಕುಡ್ದಾದ್ಮೇಲೆ ಸಿಗೋಣ ಬನ್ನಿ. ನಾಟಕ 8 ಗಂಟೆ ಒಚ್ಚೊಚ್ಕೊಂಡ್ ಮಲ್ಕೋತಾಳೆ. ಧನ್ಯ ಎದ ಮೇಲೆ, ಎಲ್ಲಿಗೆ ಹೋಗ್ತಾ ಇರ? ಎದ ಮೇಲೆ ಎದ್ ರೆಡಿಯಾಗೋ, ಯೂನಿಫಾರ್ಮ್ ಹಾಕೋ. ಅಡುಗೆ ಮನೆಗೆ ಹೋಗ್ತೀನಿ, ನೀನು ಎದಳೆ ಮಲ್ಲಿ ಎದ. ಮುಖ ತೊಳ್ಕೊಂಡು ಎಲ್ಲ ಫ್ರೆಶ್ ಅಪ್ ಆಗಿ ಮತ್ತೊಂದು ಮಲ್ಕೊಂಡವಳೆ. ಏನದು ಕೈ? ಗುಡ್ ಮಾರ್ನಿಂಗ್ ಮಾಡು. ಗುಡ್ ಮಾರ್ನಿಂಗ್ ಅಮ್ಮ ಅನ್ಬೇಕು. ಹಿಂಗಂತೆ. ರೆಡಿ ಆಗಿ ನಡಿ. ಹಸ್ಕೆ ಎಲ್ಲ ಮಡ್ಚ್ಬಿಡ್ತೀನಿ ಸ್ವಲ್ಪ. ನೋಡ್ರಿ ಎಲ್ಲ ಹಿಂಗಾಗಿದೆ. ಇವೆಲ್ಲ ನೀಟಾಗಿ ಮಾಡಿ ಬಟ್ಲು ಗಿಟ್ಲು ಎಲ್ಲ ಎಸ್ತಾಡ್ಬಿಟ್ಟಿದ್ದಾರೆ ಮಕ್ಕಳು. ಸ್ವಲ್ಪ ನೀಟ್ ಮಾಡ್ಕೊಂಬಿಟ್ಟು ಸಿಗೋಣ. ಬಾಯ್ ಧನ್ಯ. ಧನ್ಯ ಬಸ್ ಬಂತು. ಬಾಯ್ ಬಾಯ್ ಮಾಡು ಒಂದ್ಸಲಿ. ಧನ್ಯ ಹುಷಾರು, ಬಸ್ ಬರ್ತೈತೆ, ಬೇಗ ಹೋಗು. ಆರನ್ ಆಗ್ತೈತೆ, ಹೋಗಮ್ಮ ಬೇಗ. ಶನಿವಾರ ಭಾನುವಾರ ನಮ್ಮ ಊರಲ್ಲಿ ಗಣಪತಿ ಬಿಡ್ತಾ ಇದ್ದಾರೆ, ದೊಡ್ಡ ಗಣಪತಿ. ಅದಕ್ಕೆ ನಮ್ಮವ್ವ ಕರ್ಜಿಕಾಯಿ ಮಾಡೋಣ ಅಂದ್ಬಿಟ್ಟು ಕಡಲೆ ಎಲ್ಲ ಮಿಕ್ಸಿಗೆ ಹಾಕ್ತಾ ಇತ್ತು.
ಜಶು ನೋಡಿದ್ರೆ ಇಲ್ಲಿ ಕಡಲೆ ತಿನ್ಕೊಂಡು ನಿಂತಿದ್ದಾನೆ. ತಾ ಯಾರಮ್ಮ ತಾತ ಎಲ್ಲೈತೆ? ಸ್ನಾನ ಮಾಡಲ್ಲ ನೀನು? ಸ್ನಾನ ಮಾಡಲ್ವಾ? ಹಿಂಗೆ ಹುಚ್ಚಿನ ಥರ ತಿರುಗ್ತಿದ್ಯಲ್ಲ, ಸ್ನಾನ ಮಾಡಲ್ವಾ? ಏನಮ್ಮ? ಜಶುಗೆ ಸ್ವಲ್ಪ ಸ್ನಾನ ಮಾಡಿಸಿ ಕಸ ಎಲ್ಲ ಗುಡಿಸಿದ್ದೀನಿ. ನೆಲ ಒರೆಸೋಕ್ಕೆ ನೀರೆಲ್ಲ ತಗೊಂಬಂದು ಇಟ್ಟಿದ್ದೀನಿ. ನೆಲ ಒರೆಸ್ಬೇಕು. ಅಲ್ಲೇ ಕಸ ಎಲ್ಲ ಗುಡಿಸಿ ಬರೋ ಅಷ್ಟೊತ್ತಿಗೆ ಗೊಂಬೆಗಳನ್ನೆಲ್ಲ ತೆಗೆದು ಹರಡ್ಬಿಟ್ಟಿದ್ದಾನೆ ಜಶ್ವಿಕು. ಎಲ್ಲ ನೀಟಾಗಿ ಮಾಡಿ ನೆಲ ಒರೆಸ್ಕೊಂಡು ಬರ್ತೀನಿ. ನಮ್ಮ ಜಶು ಮತ್ತು ಅವ್ರ ಅಣ್ಣ ಸೇರಿ ಕಪ್ಪೆ ಹಿಡಿತವ್ರೆ ಇಲ್ಲೆಲ್ಲೋ. ಪ್ರಾಣಿ ಹಿಂಸೆ ಮಹಾಪಾಪ ಮಕ್ಕಳ. ಕಪ್ಪೆ ಎಲ್ಲ ಹಿಡಿಬಾರ್ದು, ಬಿಡ್ರಿ ಅದ್ರ ಪಾಡಿಗೆ ಅದನ್ನ ಹೋಗುತ್ತೆ. ಬಾ ಇವ್ನು ನೋಡ್ರಿ, ಇವ್ನು ಸ್ನಾನ ಮಾಡಬಾರೋ ಅಂತ 1 ಅವರಿಂದ ಕರಿತಾ ಇದ್ದೀನಿ. ತಿರುಗ್ತವನೆ ಬೀಳುತ್ತದ. ಅಲ್ಲಿ ಇಲ್ಲಿ ತಿರುಗ್ತಾನೇ ಇದ್ದಾನೆ. ಸರಿಲ್ಲಪ್ಪ ಇವರು. ಕಳ್ಳ ಜಶ್ವಿಕ್, ಬಾರು ಪಪ್ಪು ಸ್ನಾನ ಮಾಡೋ. ಇಂಥ ಕೆಲಸ ಏನು ಕ್ರಿಮಿನಲ್ ನಮ್ಮ ಜಶು. ಬರೀ ಹುಳ ಹಿಡಿಯೋದು, ಅವರಣ್ಣಿ ಹಿಡಿಯೋದು, ಇಂಥವು ಕೆಲಸ ಮಾಡ್ತಾನೆ ಬರೀ ದಡ್ಡ. ಬಾ ಶ್ರೀದಿ, ಅವನಿಗೆ ಕರ್ಕೊಂಡೋಗಿ ಸ್ನಾನ ಮಾಡ್ಸಲ್ಲ. ಕಪ್ಪೆ ಹಿಡಿಯಕ್ಕೆ ಹೋಗ್ತೀಯಾ? ನಮ್ಮ ಜಶು ಇನ್ನೂ ಮಲಗಿದ್ದಾನೆ. ಅವ್ವ ಇನ್ನೂ ಬಂದಿಲ್ಲ. ವೆಯ್ಟ್ ಮಾಡ್ಕೊಂಡು ಕೂತಿದ್ದೀನಿ. ಟೈಮ್ ಬಂದುಬಿಟ್ಟು 4 ಕಾಲಾಗಿದೆ. ಕಸ ಎಲ್ಲ ಗುಡಿಸ್ದೆ ಇವಾಗ. ಕಸ ಎಲ್ಲ ಗುಡಿಸಿ ಹೊರಗಡೆ ಎಲ್ಲ ಕಸ ಗುಡಿಸಿ ನಮ್ಮ ಅವ್ವ ಬರುತ್ತೆ ಹಸು ಇಟ್ಕೊಂಡು. ಹಸುಗೆ ಸ್ವಲ್ಪ ನೀರು ಹಾಕ್ಬೇಕಲ್ಲ ಟಬ್ಬಿಗೆ, ಅದಕ್ಕೆ ವೆಯ್ಟ್ ಮಾಡ್ಕೊಂಡು ಕೂತಿದ್ದೀನಿ. ಜಶು ಯಾಕೋ 4 ಕಾಲಾದರೂ ಎದ್ದೇ ಇಲ್ಲ, ಮಲಗಿದ್ದಾನೆ. ಎಬ್ಬಿಸ್ಕೋಬೇಕು ಪಾಪ. ಊಟನೇ ಮಾಡಿಲ್ಲ, ಇಷ್ಟು ಎಬ್ಸಿದ್ರೆ ಎದ್ದೇಳ್ತಾನೆ ಇಲ್ಲ. ಬೇಜಾರಾಗ್ತಿದೆ ಮಧ್ಯಾಹ್ನದಿಂದ. ಸಾಂಬಾರು ಮಾಡಿದ್ದೀನಿ. ರೆಸಿಪಿನೆಲ್ಲ ಶೂಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಬರೋ ವ್ಲಾಗಲ್ಲಿ ಹಾಕೋಣ ಅಂತ. ಇವಾಗ ಟೈಮ್ ಬಂದ್ಬಿಟ್ಟು 5 ಗಂಟೆ ಆಯಿತು. ಅವ್ವ ಇಲ್ಲೇ ಹೊರಗಡೆ ಇದೆ. ಜಶು ಕೂಡ ಆಟ ಆಡೋಕ್ಕೆ ಹೋಗಿದ್ದಾನೆ. ನನ್ನೇ ಕೂಡ ಬರೋ ಟೈಮ್ ಆಗಿದೆ. ಫೇಸ್ ವಾಶ್ ಮಾಡಿಕೊಂಡು ಮಾಯ್ಶ್ಚರೈಸರ್ ಎಲ್ಲ ಅಪ್ಲೈ ಮಾಡಿಕೊಂಡು ಕೂತ್ಕೊಂಡಿದ್ದೆ. ಇವಾಗ ಬೆಳಗ್ಗೆ ಸ್ವಲ್ಪ ಟೈಮ್ ಇರಲಿಲ್ಲ, ಕೆಲಸ ಮಾಡೋ ಬ್ಯುಸಿಯಿಂದ ಮಾಡಿರಲಿಲ್ಲ. ಅದಕ್ಕೆ ಈಗ ಅಪ್ಲೈ ಮಾಡ್ಕೊಂಡು ಕೂತ್ಕೊಂಡಿದ್ದೀನಿ. ಬನ್ನಿ, ಧನ್ಯ ಬರ್ತಾ ಇದ್ದಾಳ, ಹೋಗ್ಬಿಟ್ಟು ಹೊರಗಡೆ ನೋಡೋಣ. ಬೇಕು ಬಂದು ಅವಾಗಲಿಂದ ಆಟ ಆಡಿಸ್ತೈತೆ, ಹೋಗ್ತಾಯಿಲ್ಲ. ಹೊರಗೂ ಹೋಯ್ತಾಯಿಲ್ಲ, ಒಳಕ್ಕೂ ಬರ್ತಾಯಿಲ್ಲ. ಹಾಲು ಕುಡಿದ್ಬಿಡುತ್ತೆ ಅಂತ ಭಯ. ಒಂದ್ಸಲ ಬಾಯಿ ಹಾಕ್ಬಿಡ್ತು ಅಂದರೆ ಫುಲ್ ಹಾಲೆಲ್ಲ ವೇಸ್ಟ್ ಆಗುತ್ತೆ. ಯಾರ ಮನೆದ ಏನೋ ಪಿಕ್ಕು ನಾಯಿಗಳೆಲ್ಲ ಹಂಗಂಗೆ ಒಳಗೆ ಬರ್ತವೆ. ಮಕ್ಕಳೆಲ್ಲ ಮರಳೆಲ್ಲ ಕೆದ್ರುತ್ತಾರೆ ಅಂದ್ಬಿಟ್ಟು ನಮ್ಮ ಮನೆಯವ್ರು ಹಿಂಗೆಲ್ಲ ಇಡಿಕೆ ಇಟ್ಟಿದ್ರೆ, ನಮ್ಮ ಮನೆ ಮಕ್ಕಳು ಏನು ಮಾಡಿದ್ರೆ ಇಡಿಕೆ ಮೇಲೆ ಮಣ್ಣು ಹಾಕ್ತಾರೆ. ಎಷ್ಟು ಬರೀ ಮಣ್ಣಲ್ಲೇ ಆಡ್ತಿರ್ತಾರೆ. ಹಸುಗೆ ಇನ್ನೊಂದ್ಸಲ ನೀರಿಡಬೇಕು. ಇಟ್ಟು ಮಧ್ಯಾಹ್ನ ನೋಡಿರಿ, ನಮ್ಮವ್ವ ಪರ್ಕೆ ಎಲ್ಲ ಇಷ್ಟು ನೀಟಾಗಿ ಕುಯ್ಕೊಂಬಂದು ಕಟ್ಟಿ ಎಲ್ಲ ಒಣಗಿಸ್ಬಿಟ್ಟಿಟ್ರೆ ಇದೇ ಪರ್ಕೆ ಆಗುತ್ತಿದ್ದು. ಹೊರಗಡೆ ಹಸುದು ಸಗಣಿ ಎಲ್ಲ ಗುಡ್ಸಾಕಿ ಇದರಲ್ಲೇ ಮಾಡೋದು. ನೀರು ಕುಡಿಸಿದ್ದೆ ಒಂದು ಟೈಮು, ಒಂದು 6 ಗಂಟೆಲಿ. ಈಗ ಒಂದ್ಸಲ ಕುಡಿಸ್ಬೇಕು. ಕೂಗ್ತಾ ಐತೆ ನಮ್ಮ ಹಸು. ಹಸು ಅಲ್ಲ ಇದು, ಮುದ್ದು ಕರು, ಪುಟಾಣಿ ಕರು. ಹಾಂ ಮಗನೆ, ಕುಡಿ. ಕೂಗಿ ಕರಿಯುತ್ತೆ, ಕೂಗಿ ಕುಡಿ. ಅಲ್ಲೈತ್ ನೋಡಮ್ಮ ಮೇವು, ಇಲ್ಲೈತ್ ನೋಡು, ತಿನ್ನು. ಇಷ್ಟಿಷ್ಟೇ. ಪುಟಾಣಿ ಕರು ಅಲ್ವಾ, ಜಾಸ್ತಿ ಕುಡಿಯಲ್ಲ.
ಬಾಕ್ಲು ಹಾಕ್ಬಿಡೋಣ, ಇಲ್ಲ ಗಾಳಿಗೆ ಬಾಕ್ಲು ಡಬ್ ಡಬ್ ಅಂತ ಹೊಡ್ಕೊತಾನೆ ಇರುತ್ತೆ. ನಮ್ಮವ್ವ ಸ್ವಲ್ಪ ಹಸುಗೆ ನೀರು ಕುಡ್ಸೋಕೆ ನೀರು ಶಾರ್ಟೇಜ್ ಆಗುತ್ತೆ ಅಂದ್ಬಿಟ್ಟು ಡ್ರಮ್ ಇಟ್ಕೊಂಡು ಹಿಂಗೆಲ್ಲ ತುಂಬಿಟ್ಕೊಂಬಿಟ್ಟೈತೆ. ಎತ್ತಿಡಬೇಕು. ಅದೇ ಗಾರೆ ಕೆಲಸದವ್ರು ಬರೋ ಟೈಮಲ್ಲಿ ತುಂಬಿಸಿಡ್ತಾ ಇದ್ವಿ. ಈಗ ಸ್ವಲ್ಪ ತೊಳೆದು ಎತ್ತಿಡಬೇಕು, ಇಲ್ಲ ಸುಮ್ಮನೆ ಬಿಸಿಲೆಲ್ಲ ಒಣಗಿ ಹಾಳಾಗೋಗ್ಬಿಡುತ್ತೆ. ಏನಾರು ಎಮರ್ಜೆನ್ಸಿ ಇದ್ದಾಗ ಬೇಕಾಗುತ್ತೆ. ಜಶ್ವೇಕ್ ಅಯ್ಯೋ ನೋಡಿ ಎಷ್ಟು ಕ್ಯೂಟಾಗಿ ಮಲಗಿದ್ದಾನೆ ಅಲ್ವಾ, ನನ್ನ ಮುದ್ದು ಬಂಗಾರ ನಮ್ಮ ಜಶ್ವಿಕ್. ಮಗನೇ ಎಪ್ಸಕ್ಕೂ ಮನ್ಸು ಬರ್ತಾಯಿಲ್ಲ ನನಗೆ. ಮಲ್ಕೊಳ್ಳಿ ನಾನು ಸ್ವಲ್ಪ ಹೊತ್ತು. ಶಿಶು ಗುಂಡಣ್ಣ ಎದ್ದ. ಧನ್ಯ ಬಂದು ಇವಾಗ ಸ್ಕೂಲಿಂದ ಒಂದು ಯೂನಿಫಾರ್ಮ್ ಚೇಂಜ್ ಮಾಡೋಕೆ ಇದು ಮಾಡ್ತಾಳೆ. ನಮ್ಮ ಅವ್ವನೂ ಬಂದು ಊಟ ಮಾಡಿ ಸ್ವಲ್ಪ ತುರ್ಡ್ಕೊಂಡು ಟಿ.ವಿ ನೋಡ್ತೈತೆ. ಹಾಯ್ ಧನ್ಯ, ಬಂದ? ಹೆಂಗಿತ್ತು ಸ್ಕೂಲು? ಹಾಂ, ಚೆನ್ನಾಯ್ತಾ? ನಾನೇನು ಮಾಡಬೇಕು ಇವಾಗ ಅಂದರೆ ಬಟ್ಟೆ ಒಗಿಯೋಕ್ಕೆ ಅಂದ್ಬಿಟ್ಟು ಬಟ್ಟೆ ಎಲ್ಲ ತುಂಬಿಟ್ಟಿದ್ದೀನಿ. ಒಂದು ಬೇಷನ್ ಪುಟ್ಟಿ ಬಟ್ಟೆ ಇದೆ, ಒಗಿಬೇಕು. ಇವ್ನು ನೋಡಿದ್ರೆ ಇಲ್ಲಿ ಅಣ್ಣನ ಜೊತೆ ಊಟ ಮಾಡ್ಕೊಂಡು ಆಟ ಆಡ್ತಿದ್ದಾನೆ. ಇದು ಸೋಪಮ್ಮ, ಬಟ್ಟೆ ಒಗಿಯೋಕ್ಕೆ ಸೋಪು. ಏನು ತಿನ್ನ ಇಟ್ಕೊಂಡವ್ರೇನೋ ಅಂತ ಅಳ್ತಿರ್ತಾನೆ. ಇಲ್ಲ ಐತೆ ಜಿಶು. ಬಟ್ಟೆ ವಾಶ್ ಮಾಡಿಕೊಂಡು ಬೇಗ ಸಿಗೋಣ. ಅಲ್ಲೇ ಟೈಮ್ ಬಂದ್ಬಿಟ್ಟು 5:30 ಆಯ್ತಾ ಬಂತು. ಒಂದು ಹಾಫ್ ಆನ್ ಅವರ್ ಒಳಗಡೆ ಬಟ್ಟೆ ವಾಶ್ ಮಾಡಿಬಿಡ್ತೀನಿ ಬೇಗ. ಜಿಶಿಗೂ ಪಪ್ಪಿ ಕೊಡು. ಏನವ? ಡ್ರೆಸ್ ಚೇಂಜ್ ಮಾಡ್ತಾರೆ, ಬಂದರು. ನಮ್ಮ ವಾಲ್ ಕರಿತೈತೆ. ನಮ್ಮ ಅವ್ವಂಗೆ ಜೈ. ಇಲ್ಲೊಬ್ರು ಬಂದರು ಬಾಸ್, ದನಕಾಯ ಬಾಸ್. ನಿಂದ ಆಯ್ತಾ? ನಿಂದು ಕರ್ದಾಯ್ತಾ? ಎಕ್ಸ್ಪರ್ಟ್ ಬಂದರು. ಎಷ್ಟು ಚೆನ್ನಾಗಿ ಹಾಲು ಕರೀತಾರೆ ನೋಡಿ ಫ್ರೆಂಡ್ಸ್. ಅವ್ರು ಬರೋ ಟೈಮಿಗೆ ಬರ್ತಾರೆ. ನಿನ್ನ ಕೆಲಸ ನೀನು ಮಾಡ್ಕೋಬೇಕವ. ಅವ್ರು ಹಾಲು ಕರ್ಕೊಂಬರ್ತಾರೆ, ಯಾಕಂದರೆ ಸೊಳ್ಳೆ ತುಂಬ ಇದೆ. ಮಕ್ಕಳು ಬೇರೆ ಬಂದಿದ್ದಾರೆ ಒತ್ಕೊಳ್ಳೋಕ್ಕೆ. ಬಟ್ಟೆ ಎಲ್ಲ ಹೋಗಿ ಒಣಗಾಕ್ದೆ ಆಗ್ಲೇ. ಜಿಶ್ವಿ ಚಾಡ್ತಾನೆ. ಕರೆಂಟ್ ಹೋಯ್ತೇನ್ರ? ಒತ್ಕೊಳ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಮೂಲೆ ಸೇರ್ಕೊಂಡವಳೆ. ಇಲ್ಲೊಬ್ಳು ಮೂಲೆ ಸೇರ್ಕೊಂಡವಳೆ. ಧನ್ಯಾ ಅವರು ಒಂದು 8 ಗಂಟೆಗೆ ಹೋಗ್ತಾರೆ ಮಕ್ಕಳೆಲ್ಲ. ಅಷ್ಟೊತ್ತಿಗೆ ಕ್ವಶನ್ ಆನ್ಸರ್ ಎಲ್ಲ ಸ್ವಲ್ಪ ಬೈಟ್ ಹೊಡಿಸಿ ಓದ್ಕೊಳಕ್ಕೆ ಬಿಟ್ಟು ಒಂದು ಸ್ವಲ್ಪ ಬರೆಯೋದೆಲ್ಲ ಪ್ರಾಕ್ಟೀಸ್ ಮಾಡಿಸಿ ಕಳಿಸ್ಬೇಕು. ಟೈಮ್ ಬಂದ್ಬಿಟ್ಟು 9:30 ಆಗಿದೆ. ಎಲ್ಲರೂ ಟಿ ವಿ ನೋಡ್ತಾರೆ. ಧನ್ಯ ಊಟ ಮಾಡ್ತಿದ್ದಾಳೆ. ಜಶು ಊಟ ಮಾಡಿ ಮಲಗಿಸ್ತಾಯಿತ್ತು ನಮ್ಮವ್ವ. ನಾನು ಕೂಡ ಊಟ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.